ಶಾಲೆಯ ಶುಲ್ಕ ಕಟ್ಟಿಲ್ಲ ಅಂತೇಳಿ ವಿದ್ಯಾರ್ಥಿಗಳಿಗೆ ಶಿಕ್ಷೆಯನ್ನ ಕೊಡಲಾಗಿದೆ. ಶಾಲಾ ಕೊಠಡಿಯಲ್ಲಿ ಪ್ರತ್ಯೇಕವಾಗಿ ಕೂರಿಸಿದ್ದಾರೆ ವಿದ್ಯಾರ್ಥಿಗಳನ್ನು. ಘಟನೆ ನಡೆದಿರೋದು ದಾವಣಗೆರೆಯ ಬಾಪೂಜಿ ಶಾಲೆಯಲ್ಲಿ. ಎಂಸಿಸಿ ಎ ಬ್ಲಾಕ್ನ ಬಾಪೂಜಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಶಾಸಕ ಶಾಮನೂರು ಶಿವಶಂಕರಪ್ಪ ಒಡೆತನದ ಶಾಲೆ. ಶಾಲೆಯ ಶುಲ್ಕ ಅಂತ ಹೇಳಿದ್ರೆ ಫೀಸ್ ಕಟ್ಟಿಲ್ಲ ಎನ್ನುವಂತ ಕಾರಣಕ್ಕಾಗಿ ಮಕ್ಕಳನ್ನು ಕೊಠಡಿಯಲ್ಲಿ ಪ್ರತ್ಯೇಕವಾಗಿ ಕೂರಿಸಿರುವಂತ ಘಟನೆ ನಡೆದಿದೆ. ದಾವಣಗೆರೆಯ ಎಂಸಿಸಿ ಎ ಬ್ಲಾಕ್ನ ಬಾಪೂಜಿ ಶಾಲೆಯಲ್ಲಿ ನಿನ್ನೆ ನಡೆದಿರುವಂತ ಘಟನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಇರಬಹುದು ನೀವು ಕೂಡ. ಪಾಪ ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂ ಸ್ಕೂಲು ಎಂಸಿಸಿ ಎ ಬ್ಲಾಕ್ ಇದಕ್ಕೆಲ್ಲ ಕಾರಣಕರ್ತರು ಡೀನ್ ಆದಂತ ಮಿಸ್ಟರ್ ಮಂಜುನಾಥ್ ಅವರು. ಶಾಲೆಯಲ್ಲಿ ಈ ಘಟನೆ ನಡೆದಿರೋದು. ಶಾಲಾ ಆಡಳಿತ ಮಂಡಳಿ ಪ್ರವೇಶ ಶುಲ್ಕ ಕಟ್ಟಿಲ್ಲ ಎನ್ನುವಂತ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಇರಬಹುದು ನೀವು. ಪುಟ್ಟ ಪುಟ್ಟ ಮಕ್ಕಳು, ದೇಶದ ಮುಂದಿನ ಪ್ರಜೆಗಳು. ತರಗತಿ ಇಲ್ಲ, ಅವರಿಗೆ ಪಾಠ ಆಗ್ತಾ ಇಲ್ಲ. ಶಾಲೆಯಲ್ಲಿ ಹೊರಗಡೆ ಕಾರಿಡಾರ್ನಲ್ಲಿ ಕೂತಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಫೀಸ್ ಕಟ್ಟಿಲ್ಲ. ಆಡಳಿತ ಮಂಡಳಿ ವಿರುದ್ಧ ಪೋಷಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯ ಪ್ರತಿಷ್ಠಿತ ಬಾಪೂಜಿ ವಿದ್ಯಾಸಂಸ್ಥೆ ಶಾಸಕ ಶಾಮನೂರು ಶಿವಶಂಕರಪ್ಪ ಒಡೆತನದ ಶಾಲೆ ಇದು. ಮಕ್ಕಳನ್ನ, ದೇಶದ ಪ್ರಜೆಗಳನ್ನ ಈ ರೀತಿಯಾಗಿ ನಡೆಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದಾಗಿ ಪ್ರಶ್ನೆಗಳು ಉದ್ಭವಿಸುತ್ತಾರೆ. ಶಾಲೆಯ ಮುಂಭಾಗದಲ್ಲಿ ಪೋಷಕರು ಆಗಮಿಸಿದ್ದಾರೆ. ನೀವು ಕೂಡ ನೋಡ್ತಾ ಇರಬಹುದು. ಈ ರೀತಿಯಾಗಿ ನಡೆಸಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರ್ನಾಟಕದಲ್ಲಿ ಪ್ರವೇಶ ಶುಲ್ಕ, ಶಾಲೆಯ ಫೀಸ್ ಕಟ್ಟೋದು ಲೇಟ್ ಆಯ್ತು ಎನ್ನುವಂತ ಕಾರಣಕ್ಕಾಗಿ ಈ ರೀತಿ ಮಾಡ್ತಾರಾ? ಮಕ್ಕಳನ್ನ ಹೊರಗಡೆ ಕೂರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪರೀಕ್ಷೆ ಇದ್ರೂ ಮಕ್ಕಳನ್ನ ಪ್ರತ್ಯೇಕವಾಗಿ ಕೂರಿಸಲಾಗಿದೆ. ಯಾವ ಪೇರೆಂಟ್ ಕೇಳಿ ಮಾಡಿದ್ರಿ ನೀವು? ಯಾವ ಪೇರೆಂಟ್ ಕೇಳಿ ಮಾಡಿದ್ರಿ? 2 years ಮಾಡಿರ್ಲಿಲ್ಲ ಸರ್. ಇನ್ಫಾರ್ಮೇಶನ್ ಕೊಡ್ತಾರೆ ಇವರು. ಬನ್ನಿ ಸರ್, ಕರೆಸಿ ಚೇರ್ಮನ್ ಕರೆಸಿ. ಇಷ್ಟು ಮಂದಿ ಇದ್ದೀರಾ, ಒಳಗೆ ಬರ ಕೂತ್ಕೊಳ್ಳಿ. ಇದು ಆಗ್ಬೇಕಿತ್ತ? ಮೀಡಿಯಾಕ್ ಬರ್ಬೇಕಿತ್ತ ನಿಮ್ ಸ್ಕೂಲ್ ಎಲ್ಲ? ಅಲ್ಲ, ಇಮಾಮ್ ಸರ್ ಇದ್ದಾಗ ಯಾವ ತರ ಇದು ನಡೆದಿತ್ತ? ಈಗ ಬರ್ರಿ 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 ಹಂಗ್ರೆ ಬರ್ರಿ. ಅಲ್ಲ, ಅಲ್ಲೇ ಕೂತಾನ. ಬರ್ರಿ ಸರ್. ಬರ್ರಿ. ಅದನ್ನ ಹೇಳ್ತಾರದು. ಕೈದಿಗುಳಿ ಕುಣಿಸಿದ್ದಾರೆ. ಕೈದಿಗುಳಿ ಕುಣಿಸಿದ್ದಾರೆ. ಬರ್ರಿ ಸರ್, ನೀವು ಬನ್ನಿ. ಬನ್ನಿ ಬನ್ನಿ ಬನ್ನಿ. ಇಲ್ಲ ಬರ್ರಿ, ತಡ್ರಿ, ಬರ್ತಾರಂತೆ. ತಡ್ತಾರೆ, ಬರ್ತಾರಂತೆ. ಬರ್ಲಿ. ಯಾವ ಪೇರೆಂಟ್ ಕೇಳಿ ಮಾಡಿದ್ರಿ ನೀವು? ಯಾವ ಪೇರೆಂಟ್ ಕೇಳಿ ಮಾಡಿದ್ರಿ? 2 years ಮಾಡಿರ್ಲಿಲ್ಲ ಸರ್. ಇನ್ಫಾರ್ಮೇಶನ್ ಕೊಡ್ತಾರೆ ಇವರು. ಬನ್ನಿ ಸರ್, ಕರೆಸಿ ಚೇರ್ಮನ್ ಕರೆಸಿ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ದಾವಣಗೆರೆ ಜಿಲ್ಲೆಯ ಪ್ರತಿನಿಧಿ ಕಲ್ಲೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಲ್ಲೇಶ್, ಗಮನಿಸ್ತಾ ಇದ್ದೀವಿ, ಫೀಸ್ ಕಟ್ಟಿಲ್ಲ ಎನ್ನುವಂಥ ಕಾರಣಕ್ಕಾಗಿ ದೇಶದ ಮುಂದಿನ ಪ್ರಜೆಗಳು, ಪುಟ್ಟ ಪುಟ್ಟ ವಿದ್ಯಾರ್ಥಿಗಳನ್ನು ತರಗತಿಯಿಂದ ಹೊರಗಡೆ ಕೂರಿಸಿದ್ದಾರೆ. ಯಾಕೆ ಈ ರೀತಿ ಎಲ್ಲ ನಡ್ಕೊಳ್ತಾರೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಅಂತೇಳಿ? ಎಸ್, ಮತ್ತೊಮ್ಮೆ ಸಂಪರ್ಕಿಸುವಂಥ ಕೆಲಸ ಕೂಡ ಮಾಡ್ತೀವಿ. ಗಮನಿಸ್ತಾ ಇರ್ಬೋದು, ಇದು ಶಾಸಕ ಶಾಮನೂರು ಶಿವಶಂಕರಪ್ಪ ಒಡೆತನದ ಶಾಲೆ ಬಾಪೂಜಿ ಶಾಲೆಯಲ್ಲಿ ನಡೆದಿರುವಂಥ ಘಟನೆ. ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಯಾಕೆ ನಡೆದುಕೊಳ್ತೀರಾ ವಿದ್ಯಾರ್ಥಿಗಳ ಜೊತೆಯಲ್ಲಿ ಅಂತ ಪ್ರಶ್ನೆಗಳನ್ನ ಶಾಲೆಯ ಆಡಳಿತ ಮಂಡಳಿಗೆ ಕೇಳ್ತಾ ಇರೋದನ್ನ ಗಮನಿಸ್ತಾ ಇರಬಹುದು. ಎಸ್, ಮಾಹಿತಿ ಕೊಡ್ತಾರೆ. ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್.
ಕಲೇಶ್, ಗಮನಿಸ್ತಾ ಇದ್ವಿ ದೇಶದ ಮುಂದಿನ ಪ್ರಜೆಗಳು, ಪುಟ್ಟ ಪುಟ್ಟ ವಿದ್ಯಾರ್ಥಿಗಳು, ಇವರ ಜೊತೆಯಲ್ಲಿ ಶಾಲಾ ಆಡಳಿತ ಮಂಡಳಿ ಈ ರೀತಿಯಾಗಿ ನಡ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಖಂಡಿತವಾಗ್ಲೂ ಸಂಪತ್, ಏನಂದ್ರೆ ಒಂದು ಮಕ್ಕಳಿಗೆ ಒಂದು ಏನು ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ನೀವು ಒಂದು ಫೀಸ್ ಅನ್ನ ಕಟ್ಟಿಲ್ಲ ಅಂತೇಳಿ ಒಂದು ಶಾಲೆಯ ಆಡಳಿತ ಮಂಡಳಿ ಆದಂತ ಹಾಗೂ ಡೀನ್ ಆದಂತ ಮಂಜುನಾಥ್ ಅವರು ಎಲ್ಲ ಮಕ್ಕಳನ್ನು ಸಹ ಒಂದು ಪ್ರತ್ಯೇಕವಾದ ಕೊಠಡಿಯಲ್ಲಿ ಯಾವುದೇ ಒಂದು ರೀತಿ ಪಾಠ ಬೋಧನೆ ಇಲ್ಲದೆ ಕೂರಿಸ್ತಕ್ಕಂಥದ್ದು. ಇದನ್ನ ಏನು ಮತ್ತು ಮಕ್ಕಳು ಈ ರೀತಿಯಾಗಿ ಹೊರಗಡೆ ಕೂತಿದ್ದಾರೆ ಅಂತೇಳಿ ವಿಷಯ ತಿಳಿದಂತಹ ಪೋಷಕರು ಶಾಲೆಗೆ ಭೇಟಿ ನೀಡಿ ಸಾಕಷ್ಟು ಗಲಾಟೆಯನ್ನು ಸಹ ಮಾಡಿದ್ದಾರೆ. ಏನಂದ್ರೆ ನೀವು ಮಕ್ಕಳಿಗೆ ಈ ರೀತಿಯಾಗಿ ಒಂದು ರೀತಿಯಾಗಿ ಪ್ರತ್ಯೇಕವಾಗಿ ಕೂರಿಸೋದು ಎಷ್ಟು ಸರಿ? ನೀವು ಪೋಷಕರೊಂದಿಗೆ ಫೀಸ್ ವಿಚಾರ ಆಗಿ ಮತ್ತು ಶಾಲೆ ಬೇರೆ ವಿಚಾರವನ್ನ ನಮ್ಮ ಜೊತೆ ಚರ್ಚೆ ಮಾಡಬೇಕು. ಆದ್ರೆ ಮಕ್ಕಳಿಗೆ ಈ ರೀತಿಯಾಗಿ ಒಂದು ರೀತಿ ಶಿಕ್ಷೆಯನ್ನ ನೀಡೋದ್ರಿಂದ ಮಕ್ಕಳ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತದೆ ಮತ್ತು ಮಕ್ಕಳು ಶಾಲೆಗೂ ಬರ್ಲಿಕ್ಕೂ ಸಹ ಹಿಂದೇಟ್ ಆಗ್ತಾರೆ. ಯಾಕಂದ್ರೆ ಮಕ್ಕಳ ಮನಸ್ಥಿತಿಯನ್ನ ನೀವು ಅರ್ಥ ಮಾಡಿಕೊಳ್ಳದೆ ಈ ರೀತಿಯಾಗಿ ಪ್ರತ್ಯೇಕವಾಗಿ ಫೀಸ್ ವಿಚಾರಕ್ಕೆ ಕೂರಿಸಿರ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಸಾಕಷ್ಟು ಪೋಷಕರು ಸಹ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಕೆಲವು ಒಂದು ಸ್ವಲ್ಪ ದಿವಸ ಟೈಮ್ ಅನ್ನ ಕೊಟ್ಟರೆ ನಾವು ಫೀಸ್ ಅನ್ನ ಕಟ್ಟುತ್ತೇವೆ. ಈಗ ಈ ಪರೀಕ್ಷಾ ಸಂದರ್ಭದಲ್ಲಿ ಯಾವುದೇ ಪಾಠ ಪ್ರವಚನ ಮಾಡದೆ ನೀವು ಮಕ್ಕಳಿಗೆ ಶಿಕ್ಷೆಯನ್ನ ನೀಡಿರ್ತಕ್ಕಂಥದ್ದು ಎಷ್ಟು ಸರಿ ಎಂದು ಸಹ ಪ್ರಶ್ನೆ ಮಾಡಿದ್ದಾರೆ. ಈ ಒಂದು ಬಾಪೂಜಿ ವಿದ್ಯಾಸಂಸ್ಥೆ ಸಂಸದರಾದಂತ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಸಚಿವರಾದ ಮಲ್ಲಿಕಾರ್ಜುನ್ ಮತ್ತು ಶಾಸಕರಾದ ಶಾಮನೂರು ಶಿವಶಂಕರಪ್ಪ ಅವರ ಒಂದು ಸೇರಿರ್ತಕ್ಕಂಥ ವಿದ್ಯಾಸಂಸ್ಥೆ. ಇಂಥ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳಿಗೆ ಈ ರೀತಿಯಾಗಿ ಒಂದು ರೀತಿ ಕಿರುಕುಳ ಮತ್ತು ದೌರ್ಜನ್ಯ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಪೋಷಕರು ಈಗಾಗಲೇ ಸಾಕಷ್ಟು ಒಂದು ಗಲಾಟೆಯನ್ನ ಮಾಡಿದ್ದಾರೆ ಮತ್ತು ಆಡಳಿತ ಮಂಡಳಿಯೊಂದಿಗೆ ಚರ್ಚೆ ಮಾಡ್ತೇವೆ ಮತ್ತು ಇನ್ನೂ ಕಾಲಾವಕಾಶವಿದೆ ಒಂದು ಫೀಸ್ ಕಟ್ಟಲು, ನೀವು ಅದಕ್ಕೆ ಕಾಲಾವಕಾಶವನ್ನು ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಆದ್ರೆ ಶಾಲೆ ಆಡಳಿತ ಮಂಡಳಿ ಮಕ್ಕಳನ್ನ ಈ ರೀತಿಯಾಗಿ ಪ್ರತ್ಯೇಕವಾಗಿ ಕೂರಿಸಿ ಒಂದು ರೀತಿಯಾಗಿ ಅವರಿಗೆ ಮಾನಸಿಕವಾಗಿ ಯಾತನೆಯನ್ನ ಕೊಟ್ಟಿರುವುದು ಸರಿಯಲ್ಲ ಎಂದು ಈಗಾಗಲೇ ಪೋಷಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಶಿಕ್ಷಣ ಇಲಾಖೆ ಮತ್ತು ಅಧಿಕಾರಿಗಳಿಗೆ ಈ ಬಗ್ಗೆ ನಾವು ದೂರು ಕೊಡ್ತೀವಿ ಅಂತ ಸಹ ಒಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಸಂಪತ್ತು, ಥ್ಯಾಂಕ್ ಯು ಕಲೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬರ್ತಾರಂತೆ ಬರ್ಲಿ. 5 ಸಲ ಫೀಸ್ ಜಾಸ್ತಿ ಮಾಡಿದ್ರಲ್ಲ, ಯಾರ ಪೇರೆಂಟ್ ಕೇಳಿ ಮಾಡಿದ್ರಿ ನೀವು? ಯಾವ ಪೇರೆಂಟ್ ಕೇಳಿ ಮಾಡಿದ್ರಿ? 2 years ಮಾಡಿರ್ಲಿಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ, ಫೀಸ್ ಕಟ್ಟಿದ್ರೆ ಇನ್ಫಾರ್ಮೇಶನ್ ಕೊಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.